ಪ್ರಧಾನಮಂತ್ರಿಗಳ ಫೈನಲ್ ಪಟ್ಟಿಯನ್ನು ಮಾಡುವಾಗ ಕನಕನ ಗುಡಿಗೆ, ನಮ್ಮ ತಂದೆ ಕಟ್ಟಿದಂಥ ಕನಕನ ಗುಡಿಗೆ ಪ್ರಧಾನಮಂತ್ರಿಗಳು ಭೇಟಿ ಮಾಡಿ ಅಲ್ಲಿ ಕನಕದಾಸರ ಪ್ರತಿಮೆಗೆ ಹಾರಾರ್ಪಣೆ ಮಾಡುವಂಥ ಕಾರ್ಯಕ್ರಮ ಸೇರ್ಪಡೆ ಆಗಿದೆ. ಇದು ನನ್ನ ಗಮನಕ್ಕೆ ಇರಲಿಲ್ಲ, ನಾವು ರಿಕ್ವೆಸ್ಟ್ ಕೂಡ ಮಾಡಲಿಲ್ಲ, ನಾವು ಮನವಿ ಮಾಡಿದ್ದು ಅಲ್ಲ. ನಾವು ಕನಕನ ಏನು ಸ್ವರ್ಣಮಯ ಕವಚ ಇದೆ ಅದನ್ನು ಉದ್ಘಾಟನೆ ಮಾಡಿ ಪ್ರಧಾನಮಂತ್ರಿಗಳು ಒಳಗೋಗ್ತಾರಂತ ಎನಿಸಿದರೆ, ಪ್ರಧಾನಮಂತ್ರಿಗಳು ಉಡುಪಿಗೆ ಆ ಕೃಷ್ಣ ಮಠದ ರಥಬೀದಿಗೆ ಬಂದು ಇಳಿದಾಗಲೇ ಕನಕದಾಸರ ಪ್ರತಿಮೆಗೂ ಹಾರಾರ್ಪಣೆ ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆ, ನಮ್ಮ ವಿನಂತಿಯೂ ಇರಲಿಲ್ಲ, ನಿರೀಕ್ಷೆಯೂ ಇರಲಿಲ್ಲ. ಅದೊಂದು ಅದಕ್ಕೆ ಸೇರ್ಪಡೆ ಆದದ್ದು ನನಗೆ ಭಾಳ ಸಂತೋಷವಾಗಿತ್ತು. ನಾನು ಭಾವಿಸಿದ್ದೆ, ಮತ್ತು ನನ್ನ ಹತ್ರ ಒಂದು 4 ಬಾರಿ ಆಧಾರ್ ಕಾರ್ಡು ಫೋಟೋಸ್ ಎಲ್ಲ ತಗೊಂಡಿದ್ರು. 15 ದಿವಸದ ಗ್ಯಾಪ್ನಲ್ಲಿ, 5 ದಿವಸದ ಗ್ಯಾಪ್ನಲ್ಲಿ, 3 ದಿವಸದ ಗ್ಯಾಪ್ನಲ್ಲಿ, 1 ದಿವಸದ ಗ್ಯಾಪ್ನಲ್ಲಿ 4 ಬಾರಿ ನನ್ನ ಆಧಾರ್ ಕಾರ್ಡು ಮತ್ತು ಫೋಟೋವನ್ನು ತೆಗೆದುಕೊಂಡಿದ್ದರು. ನಾನು ನಿರೀಕ್ಷೆ ಮಾಡಿದ್ದೆ ಪ್ರಧಾನಮಂತ್ರಿಗಳು ಅಲ್ಲಿ ಉದ್ಘಾಟನೆ ಪ್ರತಿಮೆಗೆ, ನಮ್ಮ ತಂದೆ ಕಟ್ಟಿದ ಗುಡಿಯ ಪ್ರತಿಮೆಗೆ ಹಾರಾರ್ಪಣೆ ಮಾಡುವಾಗ ಮತ್ತು ಏನು ಅದನ್ನು ಸಮರ್ಪಣೆ ಮಾಡುವಾಗ, ಕನಕನ ಸ್ವರ್ಣಮಯ ಇದು ಕವಚವನ್ನು ಸಮರ್ಪಣೆ ಮಾಡುವಾಗ ನಾನು ಎಲ್ಲಿಯಾದರೂ ಅಲ್ಲಿ ದೂರದಲ್ಲಿ ಆದರೂ, ಹತ್ತಿರ ಅಲ್ದಿದ್ದರೂ, ಯಾಕಂದರೆ ಪ್ರಧಾನಮಂತ್ರಿಯವರು ಅಲ್ಲಿ ಸಮರ್ಪಣೆ ಮಾಡುವಾಗ ಪ್ರಧಾನಮಂತ್ರಿ ಮತ್ತು 2 ಸ್ವಾಮೀಜಿ ಬಿಟ್ಟು ಗವರ್ನರಿಗೆ ಕೂಡ ಅಲ್ಲಿ ಅವಕಾಶ ಇರಲಿಲ್ಲ, ಪ್ರಹ್ಲಾದ್ ಜೋಶಿ ಅವರಿಗೂ ಅವಕಾಶ ಇರಲಿಲ್ಲ. ನಾನು ಎಲ್ಲಿಂದಾದರೂ ದೂರದಲ್ಲಿ ಆದರೂ ಅದನ್ನು ನೋಡಬೇಕು ಅಂತ ನನಗೆ ಆಸೆ ಇತ್ತು. ಮತ್ತು ರಾತ್ರಿವರೆಗೂ ನಾನು ಪಾಸ್ ಬರುತ್ತೆ ಅಂತ, ಅಲ್ಲಿಯ ಎಂಟ್ರಿ ಪಾಯಿಂಟ್ ಬರುತ್ತೆ ಅಂತ ನಾನು ಎನಿಸಿದ್ದೆ. 27ನೇ ತಾರೀಕು SP ನನಗೆ ಫೋನ್ ಮಾಡಿದರು, ಉಡುಪಿ SP, ನಿಮಗೆ ಒಂದು ಒಳ್ಳೆಯ ಸುದ್ದಿ ಇದೆ, ಇನ್ನೊಂದು ಕೆಟ್ಟ ಸುದ್ದಿ ಇದೆ ಅಂತ ಹೇಳಿದರು. ಒಳ್ಳೆಯ ಸುದ್ದಿ ಅಂದರೆ ಪ್ರಧಾನಮಂತ್ರಿಗಳು ಬಂದು ಅದನ್ನು ಸಮರ್ಪಣೆ ಮಾಡ್ತಾರೆ ಅಂತ ಹೇಳಿದರು. ನಾನೇ ಕೇಳಿದೆ, ಕೆಟ್ಟ ಸುದ್ದಿ ಅಂದರೆ ನನಗೆ ಅಲ್ಲಿ ಎಂಟ್ರಿ ಇಲ್ಲವೋ ಏನೋ ಅಂತ ಕೇಳಿದೆ. ಹೌದು ಅಂತ ಹೇಳಿದರು. ಅದರ ನಂತರ ಮಠದಿಂದ ಆಧಾರ್ ಕಾರ್ಡು ಅದು ಫೋಟೋ ಎಲ್ಲ ಕೇಳ್ತಾನೆ ಇದ್ದರು. ಕೊನೆಗೆ ನನಗೆ ರಾತ್ರಿ ಆಗುವಾಗ ಅಲ್ಲಿ ನನಗೆ ಎಂಟ್ರಿ ಇಲ್ಲ ಅಂತ SP ಪುನಃ ನನಗೆ ಸ್ಪಷ್ಟಪಡಿಸಿತ್ತು. ಅಷ್ಟರಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಏನೆಲ್ಲ ಪಾಸ್ಗಳನ್ನು, ಲೈನ್ ಆಫ್ ಪಾಸ್ಗಳು ಅದು ಇದು ಕೊಡಬೇಕು ಅದೆಲ್ಲ ಹಂಚಿ ಆಗಿದೆ. ನಾನು ಜಿಲ್ಲಾಧ್ಯಕ್ಷರು ನನಗೆ ಫೋನ್ ಮಾಡಿದರು, ಎಲ್ಲಿಯಾದರೂ ನೀವು ನಮ್ಮ ಪಾಸ್ ಎಲ್ಲಿಯಾದರೂ ನಿಮಗೆ ನಿಲ್ಲಕ್ಕೆ ಅಗತ್ಯ ಉಂಟಾ ಅಂತ. ನಾನು ಹೇಳಿದೆ, ಇಲ್ಲ, ನೀವು ಅದರ ಬಗ್ಗೆ ಚಿಂತೆ ಮಾಡುವ ಅಗತ್ಯ ಇಲ್ಲ, ನಾನು ನನ್ನ ಆಧಾರ್ ಕಾರ್ಡ್ ಮತ್ತು ಫೋಟೋವನ್ನು ಮಠಕ್ಕೆ ಕೊಟ್ಟಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ರಿಂದ ಇಲ್ಲಿಯೂ ಕೂಡ ಅವರು ಯಾವುದೇ ಪಾಸನ್ನು ನನಗೆ ಕೊಡಲಿಲ್ಲ. 1 ಜನ ಕಡಿಮೆ ಆಯಿತು, ಇನ್ನೊಬ್ಬರಿಗೆ ಕೊಡ್ಬೋದು ಕಾರ್ಯಕರ್ತರಿಗೆ ಅಂತ ಭಾವಿಸ್ಕೊಂಡು ಭಾಳ ಸಂತೋಷದಲ್ಲಿದ್ದರು ಅಂತ ನಾನು ಭಾವಿಸ್ತೇನೆ. ಸೊ ನನಗೆ ಈ ಬೇರೆ ಅವರ ಸಭೆಗಾಗಲಿ ಇನ್ನೂ ಬೇರೆ ಪಾಸ್ಗಳು ಯಾವುದೂ ನಾನು ವ್ಯವಸ್ಥೆ ಮಾಡಿರಲಿಲ್ಲ. ಈ ಒಂದು ಪಾಸ್ ನನಗೆ ಕನಕನ ಗುಡಿ ಮತ್ತು ಕನಕನ ಕಿಂಡಿಯ ಮಧ್ಯದಲ್ಲಿ ಎಲ್ಲಿಯಾದರೂ ನನಗೆ ನಿಲ್ಲಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ನಾನು ಭಾವಿಸಿದೆ. ನಂತರ ಕೊನೆ ಗಳಿಗೆಗೆ ನನಗೆ ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗಲಿಕ್ಕೆ ಅಸಾಧ್ಯವಾಯಿತು. ಮನೆಯಲ್ಲೇ ಕೂತ್ಕೊಂಡು ಆ ಒಂದು ಕಾರ್ಯಕ್ರಮವನ್ನು ಪ್ರಧಾನಮಂತ್ರಿಯವರು ಕನಕನ ಗುಡಿಗೆ ಹೋಗಿ ಮಾಲಾರ್ಪಣೆ ಮಾಡುವಂಥದ್ದು ಮತ್ತು ಕನಕನ ಕಿಂಡಿಯನ್ನು ಸಮರ್ಪಣೆ ಮಾಡುವಂಥದ್ದು ಅದನ್ನು ಮನೆಯಲ್ಲೇ ನಿಂತು ನೋಡುವಂತಾಯಿತು. ನನ್ನ ತಂದೆ ಯಾವಾಗ 60 ವರ್ಷದ ಹಿಂದೆ ಮಾಡಿದರೂ ಅದನ್ನು, ಆ ಸೇವೆಯನ್ನು ನನಗೂ ಮಾಡಲಿಕ್ಕೆ ಅವಕಾಶ ಸ್ವಾಮೀಜಿಯವರೇ ಸೂಚನೆ ಕೊಟ್ಟು ಹೇಳಿದ್ರಿಂದ, ಯಾಕಂದರೆ ನನಗೆ ಅದು ಕನಕ ಕಿಂಡಿಗೆ ಸ್ವರ್ಣಮಯ ಕವಚ ಎಂಬುದು ನನ್ನ ತಲೆಯಲ್ಲೇ ಇರಲಿಲ್ಲ. ಸ್ವಾಮೀಜಿಯವರು ಹೇಳಿದ ಮೇಲೆ ನನಗೆ ಅದು ಒಪ್ಪಿದ್ದು ನಾನು. ಸೊ ಅದಕ್ಕಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ನಿನ್ನೆ ಅಂದರೆ ಪ್ರಧಾನಮಂತ್ರಿ ಬಂದ ಮರುದಿವಸ ಸ್ವಾಮೀಜಿಯವರನ್ನು ಭೇಟಿ ಮಾಡಿ ಅವರಿಗೆ ಕೃತಜ್ಞತೆ ಅರ್ಪಣೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಸ್ವಾಮೀಜಿಯವರು ಹೇಳಿದರು, ನಾವು ಅನೇಕ ನಮ್ಮ ಮಠದ ಸಂಬಂಧಿತವಾಗಿರ್ತಕ್ಕಂಥ ಹೆಸರುಗಳನ್ನು ಕೂಡ ಕಳಿಸಿದ್ವಿ, ಅದರಲ್ಲೂ ಭಾಳಷ್ಟು ಮಂದಿದ್ದು ಹೆಸರು ತಪ್ಪಿ ಹೋಗಿದೆ, ಯಾರಿಗೂ ಎಂಟ್ರಿ ಪಾಸ್ ಸಿಕ್ಕಿಲ್ಲ, ನಿಮ್ಮದು ಕೂಡ ಅದೇ ರೀತಿ ತಪ್ಪಿ ಹೋಗಿದೆ ಅಂತಕ್ಕಂಥ ಮಾತನ್ನು ಹೇಳಿದಾಗ ನಾನು ಸ್ವಾಮೀಜಿಯವರಿಗೂ ಸ್ಪಷ್ಟವಾಗಿ ಹೇಳಿದ್ದೇನೆ, ನನಗೆ ಯಾವ ರೀತಿಯ ಬೇಸರವಾಗಲಿ, ದುಃಖವಾಗಲಿ, ದುಮ್ಮಾನವಾಗಲಿ ಇದರ ಬಗ್ಗೆ ಇಲ್ಲ ಎಂತಕ್ಕಂಥ ಮಾತನ್ನು ಕೂಡ ನಾನು ಸ್ವಾಮೀಜಿಯವರಿಗೆ ತಿಳಿಸಿದ್ದೇನೆ. ಮತ್ತು ಇವು ಸ್ವಲ್ಪ ನಮ್ಮ ಮಾಧ್ಯಮ ಮಿತ್ರರು ಮೊನ್ನೆ ಸ್ವಾಮೀಜಿಯನ್ನು ಭೇಟಿ ಮಾಡಿ ಹೊರಗೆ ಬರುವಾಗ ಅಲ್ಲಿ ಇಂಟರ್ವ್ಯೂ ಮಾಡುವಾಗಲೂ ನಾನು ಇದನ್ನು ಸ್ಪಷ್ಟಪಡಿಸಿ, ವಿಶೇಷವಾಗಿ ನಾನು ಯಾವಾಗ ಸಭೆ ಅಲ್ಲಿ ಹೋಗಲಿಲ್ಲ, ನಮ್ಮ ಪತ್ರಿಕೆಗಳಲ್ಲಿ ಎಲ್ಲ ಪ್ರಮೋದ್ ಮಧುರಾಜ್ ಗೈರು ಹಾಜರಿ ಅಂತ ಬಂತು. ಅದು ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಭಾಳಷ್ಟು ಚರ್ಚೆಗಳಾದವು. ನನಗೆ ಸೂತಕ್ಕಿತ್ತು, ಹಾಗಾಗಿ ಹೋಗ್ಲಿಕ್ಕೆ ಆಗಲಿಲ್ಲ ಅಂತಲೂ ಒಂದು ಯಾರೋ ಬರೆದಿದ್ದರು. ನನಗೆ ಯಾವ ಸೂತಕನೂ ಇರಲಿಲ್ಲ, ನಾನು ಕಾಯ್ತಾನೆ ಇದ್ದೆ.